ಇದೇನಿದು ಇಷ್ಟ ದಿನ ಆದ್ಮೇಲೆ ನಾನು ನೆನಪಾಗಿದ್ದೀನ ಇವಳಿಗೆ ಇವಾಗ ಕಾಲ್ ಮಾಡ್ತಿದ್ದಾಳೆ. ಹಲೋ ಹೇಳೆ, ಹೇಗಿದ್ಯಾ? ಇಷ್ಟ ದಿನ ಆದ್ಮೇಲೆ ಕಾಲ್ ಮಾಡಿದ್ಯಾ? ಫ್ರೀ ಆಗೇ ಇದ್ದೀನಿ, ಏನ್ ಹೇಳು. ಏನು ಕ್ಯಾನ್ಸರಾ? ಯಾರ್ಗೆ? ಕರೆಕ್ಟ್ ಟೈಮ್ಗೆ ಕಾಲ್ ಮಾಡಿದ್ಯಾ? ನಾನು ಇತ್ತೀಚೆಗೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ನಲ್ಲೆಲ್ಲ ಒಂದು ಹಾಸ್ಪಿಟಲ್ನ ನೋಡಿದ್ದೆ. ಅಲ್ಲಿಗೆ ಹೋಗಿ ರಿವ್ಯೂ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಇವಾಗ ನೀನು ಅವ್ರ ರಿಪೋರ್ಟ್ನೆಲ್ಲ ನನಗೆ ಕಳಿಸ್ಕೊಡು, ನಾನು ಅವ್ರಿಗೆ ತೋರಿಸಿ ಅಲ್ಲಿ ಹಾಸ್ಪಿಟ್ಲು ಹೇಗಿದೆ ಅಂತ ತಿಳ್ಕೊಂಡು ಬಂದು ನಾನು ನಿನಗೆ ಹೇಳ್ತೀನಿ. ಹಾ ಸರಿ ಸರಿ, ನಾನು ರಿಪೋರ್ಟ್ನೆಲ್ಲ ಅವ್ರಿಗೆ ತೋರಿಸಿ ಕೇಳ್ತೀನಿ. ಹಾಗೇನೆ ರಿವ್ಯೂ ಎಲ್ಲ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರಂತೆ. ಸೊ ನಾನು ಅಲ್ಲೆಲ್ಲ ನೋಡ್ಕೊ ಬಂದು ನಾನು ನಿನಗೆ ಕಾಲ್ ಮಾಡ್ತೀನಿ, ನೀನೇನು ಟೆನ್ಷನ್ ಆಗ್ಬೇಡ. ಸರಿ, ಓಕೆ, ಬಾಯ್. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ರಚಿತಾ ಉಮೇಶ್. ಸೊ ಇವತ್ತಿನ ವ್ಲಾಗ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಯಾಕಂತಂದ್ರೆ ಇದು ತುಂಬಾನೇ ಇಂಪಾರ್ಟೆಂಟ್ ವ್ಲಾಗ್. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೇನೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ, ನಿಮಗೆ ಗೊತ್ತಿರೋರ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಏನು ಈ ವ್ಲಾಗ್ ತುಂಬಾ ಡಿಫ್ರೆಂಟ್ ಅಂತ ಅಂದ್ರೆ, ನೀವು ಆಗ್ಲೇ ನೋಡ್ದಾಗೆ ನನ್ನ ಫ್ರೆಂಡ್ ನನಗೆ ಕಾಲ್ ಮಾಡಿದ್ಲು, ಅವರ ಕಸಿನ್ಗೆ ಕ್ಯಾನ್ಸರ್ ಇದೆ ಅಂತ ಹೇಳಿದ್ರು. ಸೊ ಇತ್ತೀಚಿನ ದಿನಗಳಲ್ಲಿ ಚಿಕ್ಕವರಿಂದ ದೊಡ್ಡವ್ರವರೆಗೂ ಕ್ಯಾನ್ಸರ್ ಅನ್ನೋದು ತುಂಬಾ ಕಾಮನ್ ಆಗ್ಬಿಟ್ಟಿದೆ. ಮುಂಚೆ ಎಲ್ಲ ಯಾರಿಗೋ ಒಬ್ರಿಗಿರ್ತಿತ್ತು, ಆದ್ರೆ ಇವಾಗಂತೂ ತುಂಬಾ ಜನರಿಗೆ ಅದು ಕಾಮನ್ ಆಗ್ಬಿಟ್ಟಿದೆ. ಸೊ ಅವಳು ನನಗೆ ಈ ವಿಚಾರನ ತಿಳಿಸಿದಾಗ ನಾನು ಕೂಡ ಯಾವ್ದಾದ್ರು ಈ ಕ್ಯಾನ್ಸರ್ ಹಾಸ್ಪಿಟಲ್ಸ್ ಗಳಿದ್ಯಾ ಅಂತ ನೋಡ್ತಾ ಇದ್ದಾಗ ನನಗೆ ಒಂದು ಹಾಸ್ಪಿಟಲ್ ಗೊತ್ತಾಯ್ತು. ತುಂಬಾನೇ ಚೆನ್ನಾಗಿರುವಂತಹ ರಿವ್ಯೂಗಳನ್ನ ನಾನು ನೋಡಿದ್ದೆ ಇನ್ಸ್ಟಾಗ್ರಾಮ್ ನಲ್ಲಿ, ಯೂಟ್ಯೂಬ್ ನಲ್ಲಿ ಎಲ್ಲ ವ್ಲಾಗ್ಸ್ ಗಳನ್ನ ನಾನು ನೋಡಿದ್ದೆ. ಹಾಗಾಗಿ ಇವರ ರಿಪೋರ್ಟ್ ಅನ್ನ ತೋರಿಸ್ದಾಗೂ ಆಗತ್ತೆ, ಹಾಗೆ ನಾನು ನಿಮಗೆ ಆ ಹಾಸ್ಪಿಟಲ್ ಬಗ್ಗೆ ತಿಳಿಸ್ದಾಗೂ ಆಗತ್ತೆ ಅಂತ ಇವತ್ತು ಆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿಯ ರಿವ್ಯೂ ಅನ್ನ ನಾನೇ ಹೋಗಿ ನೋಡಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇವತ್ತು ನಾನು ಹೋಗ್ತಾ ಇರೋದು ಪುನರ್ಜನ್ ಆಯುರ್ವೇದಿಕ್ ಹಾಸ್ಪಿಟಲ್. ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ಗೆ ಹೋಗೋಣ ಬನ್ನಿ. ಹೋಗೋಕ್ಕೂ ಮುಂಚೆ ನಿಮ್ಗೊಂದು ಲಾಜಿಕ್ ಕ್ವೆಶನ್ ನ ಕೇಳ್ತೀನಿ, ಸ್ವಲ್ಪ ಡೀಪ್ ಆಗಿ ಯೋಚನೆ ಮಾಡಿ. ಇತ್ತೀಚಿನ ದಿನಗಳಲ್ಲಿ ನಾವು ಹೆಲ್ತ್ ಬಗ್ಗೆ ತುಂಬಾ ಕಾನ್ಶಿಯಸ್ ಆಗಿದೀವಿ ಅಲ್ವಾ? ಆರ್ಗ್ಯಾನಿಕ್ ಫುಡ್ ಅಂತೀವಿ ಅಂಡ್ ನ್ಯಾಚುರಲ್ ಆಗಿ ಬೆಳೆದಿರೋ ತರಕಾರಿಗಳನ್ನ ಹುಡ್ಕೊಂಡು ಹೋಗಿ ತಗೊಂಡ್ಬರ್ತೀವಿ. ಆದ್ರೆ ರಿಯಾಲಿಟಿ ಏನ್ ಗೊತ್ತಾ? ಉಸಿರಾಡೋ ಗಾಳಿ, ಹಾಗೇನೆ ತಗೊಳ್ಳುವಂತಹ ಆಕ್ಸಿಜನ್, ಅದ್ರ ಜೊತೆಗೆ ಬೆಳೆಯುವಂತಹ ಮಣ್ಗಳು ಪೂರ್ತಿ ಪೊಲ್ಯೂಷನ್ ಆಗಿದೆ, ಹಾಗೇನೆ ಕೆಮಿಕಲ್ ಇಂದ ತುಂಬ ಹೋಗಿದೆ. ಇದರಿಂದ ಏನಾಗ್ತಾ ಇದೆ ಅಂತ ಅಂದ್ರೆ, ಮುಂಚೆ ಎಲ್ಲ 1 ಲಕ್ಷದಲ್ಲಿ ಒಬ್ರಿಗೆ ಬರ್ತಾ ಇದ್ದಂತಹ ಕ್ಯಾನ್ಸರ್ ಇವಾಗ ಪ್ರತಿ ಗಲ್ಲಿಯಲ್ಲಿ, ಪ್ರತಿ ಮನೆಯಲ್ಲಿ ಬರೋದು ತುಂಬಾನೇ ಕಾಮನ್ ಪ್ರಾಬ್ಲಮ್ ಆಗಿದೆ. ಸರಿ, ದುರಾದೃಷ್ಟವಶತ್ ನಮ್ಗೆ ಏನಾದ್ರೂ ಕ್ಯಾನ್ಸರ್ ಬಂದ್ರೆ ನಾವೇನ್ ಮಾಡ್ತೀವಿ? ಮಾಡರ್ನ್ ಸೈನ್ಸ್ ನ ನಂಬ್ತೀವಿ, ಲಕ್ಷಗಟ್ಲೆ ಕೊಟ್ಟು ಟ್ರೀಟ್ಮೆಂಟ್ಸ್ ಮತ್ತೆ ರೇಡಿಯೇಷನ್ಸ್ ಗಳನ್ನ ಕೊಡಿಸ್ತೀವಿ. ಆದ್ರೆ ಗ್ರೌಂಡ್ ರಿಯಾಲಿಟಿ ಏನು ಅಂತ ನಿಮಗ್ ಗೊತ್ತಾ? ಈ ಆರ್ಟಿಫಿಷಿಯಲ್ ಟ್ರೀಟ್ಮೆಂಟ್ ಎಲ್ಲ 100% ಸಕ್ಸಸ್ ಆಗಿದ್ಯಾ? ಕೆಲವೊಂದ್ಸತಿ ಕ್ಯಾನ್ಸರ್ ಗಿಂತ ಈ ಟ್ರೀಟ್ಮೆಂಟ್ ಇಂದ ಬರೋ ಸೈಡ್ ಎಫೆಕ್ಟ್ಸ್ ಇಂದಾನೆ ಮನುಷ್ಯ ತುಂಬಾ ನರ್ಕನ ಅನುಭವಿಸ್ತಿದ್ದಾನೆ. ಈ ಫೇಲ್ಯೂರ್ಸ್ ಎಲ್ಲ ನೋಡಿದ್ರೆ ತುಂಬಾನೇ ಭಯ ಆಗುತ್ತೆ. ಹಾಗೆ ನನ್ಗೊಂದು ಡೌಟ್ ಕೂಡ ಬಂತು, ಈ ಆರ್ಟಿಫಿಷಿಯಲ್ ಲೈಫ್ ಸ್ಟೈಲ್ ಇಂದ, ಈ ಕೆಮಿಕಲ್ಸ್ ಇಂದ ಬಂದಿರುವಂತಹ ಕ್ಯಾನ್ಸರ್ ಮಹಾಮಾರಿ ಮತ್ತೊಂದು ಆರ್ಟಿಫಿಷಿಯಲ್ ಕೆಮಿಕಲ್ ಟ್ರೀಟ್ಮೆಂಟ್ ಇಂದಾನೇ ಸರಿ ಹೋಗ್ಬೇಕಾ? ನಮ್ಮ ಪ್ರಕೃತಿ ಹತ್ರ ಇದಕ್ಕೆ ಸೊಲ್ಯೂಷನ್ ಇಲ್ವಾ? ಪ್ರಾಚೀನ ಆಯುರ್ವೇದದಲ್ಲಿ ಇಂತಹ ಪ್ರಾಣಾಂತಿಕ ಕಾಯಿಲೆಗಳನ್ನ ಸೈಡ್ ಎಫೆಕ್ಟ್ ಇಲ್ಲದೆ ನ್ಯಾಚುರಲ್ ಆಗಿ ಬೇರ್ ಸಮೇತ ಕಿತ್ತಾಕುವಂತ ಟ್ರೀಟ್ಮೆಂಟೇ ಇಲ್ವಾ? ಹಾಗಿದ್ರೆ ಇದ್ರೂನು ಅದು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾ ಇದೆ? ಅಂಡ್ ಇಂತಹ ಪವರ್ಫುಲ್ ನ್ಯಾಚುರಲ್ ಟ್ರೀಟ್ಮೆಂಟ್ ಇದ್ರೂ ಕೂಡ ಈ ಮಾಡರ್ನ್ ಜನರೇಷನ್ಗೆ ಯಾಕಿದು ಗೊತ್ತೇ ಆಗ್ತಾ ಇಲ್ಲ? ಈ ಪ್ರಶ್ನೆಗಳು ತುಂಬಾ ದಿನದಿಂದ ನನ್ನನ್ನು ಕಾಡ್ತಾ ಇತ್ತು. ಅದಕ್ಕೋಸ್ಕರನೇ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಪಕ್ಕ ಈ ವಿಡಿಯೋ ನೋಡಿದ್ಮೇಲೆ ನೀವು ಥಿಂಕ್ ಮಾಡುವಂತಹ ರೀತಿ ಚೇಂಜ್ ಆಗುತ್ತೆ. ಸೊ ಲೇಟ್ ಮಾಡೋದ್ ಬೇಡ, ಬನ್ನಿ ಹೋಗೋಣ. ನಾನು ಒಂದು ಜಾಗಕ್ಕೆ ಹೋಗ್ತೀನಿ ಅಂತ ಹೇಳಿದೆ, ಇದೇ ಪುನರ್ಜನ್ಮ ಆಯುರ್ವೇದ ಹಾಸ್ಪಿಟಲ್. ಸೊ ಇಲ್ಲಿ ಪೇಷಂಟ್ಸ್ ನೆಲ್ಲ ಹೇಗ್ ಟ್ರೀಟ್ ಮಾಡ್ತಾರೆ, ಹಾಗೆ ಪೇಷಂಟ್ಸ್ ಜೊತೆ ಡಾಕ್ಟರ್ ಜೊತೆ ಮಾತಾಡಿ ತಿಳ್ಕೊಳ್ಳೋಣ. ನನ್ನ ಫ್ರೆಂಡ್ ರಿಲೇಟಿವ್ ರಿಪೋರ್ಟ್ ಅನ್ನ ಕೂಡ ನಾನು ತಗೊಬಂದಿದ್ದೀನಿ. ಇಲ್ಲಿ ಡಾಕ್ಟರ್ಗೆ ತೋರ್ಸೋಣ, ಟ್ರೀಟ್ಮೆಂಟ್ ಗಳು ಹೇಗ್ ನಡೆಯುತ್ತೆ ಅಂತ ತಿಳ್ಕೊಳ್ಳೋಣ. ಹಾಗೆ ನಿಮ್ಗೂ ಕೂಡ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಸೊ ಲೇಟ್ ಮಾಡೋದ್ ಬೇಡ, ಬನ್ನಿ ಹೋಗೋಣ. ಸೊ ಇವಾಗ ಹಾಸ್ಪಿಟಲ್ ಬಂದಿದೀವಿ. ನಾನು ಇನ್ನೊಂದು ವಿಷಯ ಹೇಳೋದನ್ನ ಮರ್ತೋದೆ. ಆಯುರ್ವೇದ ಅನ್ನೋದು ಓಲ್ಡ್ ಸೈನ್ಸ್ ಅಲ್ಲ, ಇಟ್ಸ್ ಅ ಗೋಲ್ಡ್ ಸೈನ್ಸ್. ಹಾಗೇನೆ ಇನ್ಫ್ಯಾಕ್ಟ್ ಇಟ್ಸ್ ಅ ಮದರ್ ಆಫ್ ಆಲ್ ಸೈನ್ಸ್. 5,000 ವರ್ಷಗಳ ಹಳೆಯದು ನಮ್ಮ ಆಯುರ್ವೇದ. ಸೊ ಹಾಗಾದ್ರೆ ಈಗ ಡಾಕ್ಟರ್ ಹತ್ರ ಹೋಗಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ, ಬನ್ನಿ ಹೋಗೋಣ. ನಮಸ್ತೆ ಮ್ಯಾಮ್, ನನ್ನ ಹೆಸರು ರಚಿತಾ ಅಂತ. ಈ ಹಾಸ್ಪಿಟಲ್ ಬಗ್ಗೆ ಮತ್ತೆ ಟ್ರೀಟ್ಮೆಂಟ್ ಬಗ್ಗೆ ಎಲ್ಲ ತಿಳ್ಕೊಳ್ಳೋದಕ್ಕೆ ಅಂತ ಒಂದಷ್ಟು ಕ್ವೆಶನ್ಸ್ ಇದೆ, ನಾನು ನಿಮ್ಮ ಹತ್ರ ಕೇಳ್ಬೋದಾ? ಜನ ಕ್ಯಾನ್ಸರ್ ಅಂದ್ರೆ ಬೇರೆ ಬೇರೆ ಕಡೆ ಹೋಗ್ತಾ ಇದ್ರು, ಆದ್ರೆ ಇವಾಗ ಇಲ್ಲಿಗೆ ಬರ್ತಾ ಇದಾರೆ, ಹೇಗೆ ಇದು? ನಮಸ್ತೆ, ನಾನು ಡಾಕ್ಟರ್ ರಶ್ಮಿ ಅಂತ.
ನೀವ್ ಕೇಳ್ದಂಗೆ ಪೇಷಂಟ್ಸ್ ಏನಕ್ಕೆ ಇವಾಗ ಜಾಸ್ತಿ ನಮ್ಮ ಹಾಸ್ಪಿಟಲ್ ಕಡೆಗೆ ಬರ್ತಿದ್ದಾರೆ ಅಂದ್ರೆ ನೀವು ಈಗ ಬೆಳಗಿಂದ ನೋಡಿರ್ತೀರಾ ಪೇಷಂಟ್ಸ್ ಹೆಂಗಿರ್ತಾರೆ ಅಂತ. ಕ್ಯಾನ್ಸರ್ ಇಂದ ಒದ್ದಾಡೋದಲ್ದಲ್ಲೇ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇಂದನೂ ತುಂಬಾ ಒದ್ದಾಡ್ತಾ ಇರ್ತಾರೆ ಪೇಷಂಟ್. ಅಂದ್ರೆ ಕ್ವಾಲಿಟಿ ಆಫ್ ಲೈಫ್ ಹಾಳಾಗುತ್ತೆ, ಅದ್ರ ಸೈಡ್ ಎಫೆಕ್ಟ್ಸ್ ಅಷ್ಟೊಂದಿರುತ್ತೆ. ಸೊ ನಮ್ ಹತ್ರ ಬಂದಾಗ ಪೇಷಂಟ್ಸ್ ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಾಗುತ್ತೆ. ಆ ಔಷಧಿಯಿಂದ ಆಗೋ ಸೈಡ್ ಎಫೆಕ್ಟ್ಸ್ ಅಂತ ಮಟ್ಟಿಗೆ ಇರೋದಿಲ್ಲ. ಕ್ವಾಲಿಟಿ ಆಫ್ ಲೈಫ್ ತುಂಬಾ ಚೆನ್ನಾಗಾಗೋದ್ರಿಂದ ಅವರಿಗೆ ನಾವು ಹುಷಾರಾಗ್ತಿದೀವಿ ಅನ್ನೋ ಭರವಸೆ ಬರುತ್ತೆ. ಅದಕ್ಕಾಗಿ ಹೆಚ್ಚಿನ ಜನ ನಮ್ಮ ಹತ್ರ ಒಬ್ರಿಂದ ಒಬ್ರಿಗೆ ವರ್ಡ್ ಆಫ್ ಮೌತ್ ಇಂದ ಸ್ಪ್ರೆಡ್ ಆಗಿ ಬರ್ತಾ ಇದಾರೆ ತುಂಬಾ ಜನ. ನಾನು ಹಾಸ್ಪಿಟಲ್ ಬರ್ತೀನಿ ಅಂತ ಮುಂಚೆನೆ ಸ್ವಲ್ಪ ರಿಸರ್ಚ್ ಎಲ್ಲ ಮಾಡ್ಕೊಂಡ್ ಬಂದಿದ್ದೆ. ಆಯುರ್ವೇದ ಅನ್ನೋದು ತುಂಬಾ ಹಳೆಯ ಟ್ರೀಟ್ಮೆಂಟ್ ಅಲ್ವಾ? ಸೊ ಈ ಜನರೇಷನ್ಗೆ, ಇವಾಗಿನ ಲೈಫ್ ಸ್ಟೈಲ್ಗೆ ಇದು ಸೆಟ್ ಆಗುತ್ತಾ? ರಸಾಯನ ಆಯುರ್ವೇದ ಅಂತಕ್ಕಂಥದ್ದು ಆಯುರ್ವೇದದ್ದು ಒಂದು ಭಾಗ. ಇದು ಆ ಕಾಲದಲ್ಲಿ ಏನಕ್ಕೆ ಉಪಯೋಗಿಸ್ತಾ ಇದ್ರು ಅಂತ ಅಂದ್ರೆ ನಮ್ಮ ಆಯಸ್ಸನ್ನ ಗಟ್ಟಿಯಾಗಿ ಇಟ್ಕೊಳ್ಳೋದಕ್ಕೆ, ಅಂದ್ರೆ ಈ ಇರೋ ಆಯಸ್ಸನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ, ಮತ್ತೆ ಅಷ್ಟು ದಿನ ನಮ್ಮ ದೇಹವನ್ನ ಆರೋಗ್ಯವಾಗಿ ಇಟ್ಕೊಳ್ಳೋದಕ್ಕೆ. ಸೊ ಆ ಹಳೆ ಕಾಲದ ಚಿಕಿತ್ಸೆಯನ್ನೇ ನಾವು ಇವಾಗ ಏನ್ ಮಾಡ್ತೀವಿ, ಹೊಸ ಕಾಲಕ್ಕೆ ತಕ್ಕಂತೆ ಯಾವ್ಯಾವ ಸ್ಟೇಜಲ್ಲಿ ಉಪಯೋಗಿಸ್ಕೋಬಹುದು ಅದರಲ್ಲಿ ನಾವು ಉಪಯೋಗಿಸ್ತೀವಿ. ಸೊ ಇಲ್ಲಿ ಕ್ಯಾನ್ಸರ್ ಏನ್ ಮಾಡುತ್ತೆ ಅಂತಂದ್ರೆ ನಮ್ಮ ದೇಹನ ಹಾಳು ಮಾಡ್ತಾ ಇರುತ್ತೆ. ಸೊ ನಾವು ನಮ್ಮ ರಸಾಯನ ಚಿಕಿತ್ಸೆಯಿಂದ ಏನ್ ಮಾಡ್ತಾ ಇದೀವಿ, ನಮ್ಮ ದೇಹ ಹಾಳಾಗದೇ ಇದ್ದಂಗೆ ಜಾಸ್ತಿ ದಿನ ಅದನ್ನ ಕಾಪಾಡ್ಕೊಳ್ಳೋ ತರ ಒಂದು ಚಿಕಿತ್ಸೆಯನ್ನ ಕೊಡ್ತಾ ಇದೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಯಾವ್ದಾದ್ರು ಬುಕ್ಸ್ ಅಥವಾ ಪ್ರೂಫ್ ಏನಾದ್ರು ಇದೆಯಾ? ಆಯುರ್ವೇದಕ್ಕೆ ಸಂಬಂಧಪಟ್ಟಂಗೆ ತುಂಬಾ ಗ್ರಂಥಗಳಿದೆ. ರೈಟ್ ಫ್ರಮ್ ನೀವು ಕೇಳಿರ್ಬೋದು, ಸ್ವಲ್ಪ ಸುಶ್ರುತ ಸಂಹಿತ, ಚರಕ ಸಂಹಿತ ಅಂತ ಕೇಳಿರ್ತೀರಿ. ಅಲ್ಲಿಂದ ಹಿಡಿದು ನಾವಿಲ್ಲಿ ರಸಾಯನ ಆಯುರ್ವೇದ ಅಂತ ಉಪಯೋಗಿಸೋ ಔಷಧಿಗಳ ಬಗ್ಗೆ ರೆಫರೆನ್ಸ್ಗಳು, ರಸರತ್ನ ಸಮುಚ್ಚಯ, ಚಕ್ರದತ್ತ, ಈ ತರದ್ದೆಲ್ಲ ಬುಕ್ಸ್ ಗಳಿದೆ. ಈ ಎಲ್ಲಾ ಬುಕ್ಸ್ ಗಳಲ್ಲಿ ತುಂಬಾ ನಂಬರ್ಸ್ ಹೇಳಕ್ ಹೋದ್ರೆ ಮೋರ್ ದೆನ್ 1,00,000 ಬುಕ್ಸ್ ಗಳಿದೆ. ಅಷ್ಟು ರೆಫರೆನ್ಸ್ ಗಳು ಅವೈಲೇಬಲ್ ಇದೆ. ಡಾಕ್ಟರ್, ಇದನ್ನ ಮೇನ್ ಟ್ರೀಟ್ಮೆಂಟ್ ಆಗಿ ನಾವು ತಗೊಳ್ಬೇಕಾ? ಅಂದ್ರೆ ಮುಂಚೆ ಕೀಮೋಥೆರಪಿ ಎಲ್ಲ ಮಾಡಿಸ್ತಿದ್ದಾರೆ, ಅದ್ರ ಜೊತೆನೆ ನಾವು ತಗೊಳ್ಬಹುದಾ, ಅಥವಾ ಅದನ್ನ ಸ್ಟಾಪ್ ಮಾಡಿ ಈ ಮೆಡಿಸಿನ್ಸ್ ನ ತಗೋಬೇಕಾಗತ್ತಾ? ಸೊ ನಮ್ಮ ರಸಾಯನ ಚಿಕಿತ್ಸೆನ ನಾನು ಯಾವತ್ತೂ ಒಂದು ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ ಆಗಿ ಅಥವಾ ಅದನ್ನ ಮೇನ್ ಟ್ರೀಟ್ಮೆಂಟ್ ಆಗಿ ನೋಡೋದ್ ಬದಲು, ಇವಾಗ ಆಲ್ರೆಡಿ ಜನ ಕೀಮೋಥೆರಪಿ ತಗೊಳ್ತಾ ಇರ್ತಾರೆ, ರೇಡಿಯೋಥೆರಪಿ ತಗೊಳ್ತಾ ಇರ್ತಾರೆ, ಅಥವಾ ಅಲ್ಲಿ ಸರ್ಜರಿ ಆಗಿರುತ್ತೆ. ಸೊ ಅದ್ರ ಜೊತೆಗೆ ನಾವು ಯಾವಾಗಲೂ ಈ ಟ್ರೀಟ್ಮೆಂಟ್ನ ಸಜೆಸ್ಟ್ ಮಾಡ್ತೀವಿ. ಯಾಕೆ ಅಂತ ಅಂದ್ರೆ, ಸೊ ಇದು ಮತ್ತೆ ಅದನ್ನ ಎರಡನ್ನೂ ಪ್ಯಾರಲಲ್ ಆಗಿ ಒಂದು ಒಳ್ಳೆ ಟೈಮ್ ಗ್ಯಾಪ್ ಇಟ್ಕೊಂಡು ತಗೊಂಡಾಗ ಆ ಟ್ರೀಟ್ಮೆಂಟ್ನ ತಗೊಳ್ಳೋಂತಹ ಶಕ್ತಿನೂ ಸಿಗುತ್ತೆ, ಮತ್ತೆ ಅದಕ್ಕೊಂದು ಸಪೋರ್ಟಿವ್ ಆಗಿ ಕೂಡ ಇದು ವರ್ಕ್ ಮಾಡುತ್ತೆ. ಸೊ ನಾನು ಇದನ್ನ ಇಂಟಿಗ್ರೇಟಿವ್ ಥೆರಪಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕ್ಯಾನ್ಸರ್ ಅಲ್ಲಿ ತುಂಬಾ ಸ್ಟೇಜಸ್ ಇರುತ್ತೆ. ಈ ಸ್ಟೇಜಸ್ ಅಂದ್ರೆ ಏನು, ಮತ್ತೆ ಯಾವ ಸ್ಟೇಜ್ ಅಲ್ಲಿ ಇದ್ರೆ ಟ್ರೀಟ್ಮೆಂಟ್ ಚೆನ್ನಾಗಿ ವರ್ಕ್ ಆಗಬಹುದು? ಸೊ ಕ್ಯಾನ್ಸರ್ಸ್ ಅಲ್ಲಿ ತುಂಬಾ ಸ್ಟೇಜಸ್ ಇದೆ. ಲೈಕ್ ನೀವು ಹೇಳಿರ್ತಾರೆ, ಫಸ್ಟ್ ಸ್ಟೇಜ್ ಇತ್ತು, ಫೋರ್ತ್ ಸ್ಟೇಜ್ ಇತ್ತು, ಅಥವಾ ತುಂಬಾ ಫೈನಲ್ ಸ್ಟೇಜ್ ಇತ್ತಂತೆ. ಸೊ ಅದರಲ್ಲಿ ಏನಂತ ಅಂದ್ರೆ, ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಇವಾಗ ಒಂದು ಊರಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿದೆ, ಸೊ ಅದು ಊರಿನ ಎಲ್ಲಾ ಕಡೆ ಹರಡಿದೆ ಅಂತ. ಸೊ ಅದು ಒಂದು ಊರಿಗೆ ಒಂದು ಪ್ರಾಬ್ಲಮ್ ಅಂದ ತಕ್ಷಣ ಅದು ಫಸ್ಟ್ ಸ್ಟೇಜ್ ಅಂತ ಅನ್ಕೋಣ. ಅದು ಎಲ್ಲಾ ಕಡೆ ಹರಡ್ತು ಅಂದ್ರೆ ಸೆಕೆಂಡ್ ಸ್ಟೇಜ್. ಆ ಒಂದು ಊರ್ನ ಕವರ್ ಮಾಡ್ಕೊಂಡು ಒಂದು ಇನ್ನೊಂದು ಕಡೆಗೆ ಹೋಗ್ತಾ ಇದೆ, ದಾರಿನಲ್ಲಿದೆ ಮೇನ್ ರೋಡ್, ಅದು ಥರ್ಡ್ ಸ್ಟೇಜ್. ಇನ್ನೊಂದು ಊರು ತಲುಪ್ತು ಅಂದ್ರೆ ಫೋರ್ತ್ ಸ್ಟೇಜ್. ಸೊ ನಾವಿಲ್ಲಿ ಒಂದರಿಂದ ಇನ್ನೊಂದು ಊರಲ್ಲ, ಇನ್ನೂ 4-5 ಊರುಗಳಿಗೆ ತಲುಪಿರುತ್ತೆ. ಅಂದ್ರೆ ಲಂಗ್ಸು, ಲಿವರು, ಬ್ರೈನು, ಈ ತರ ಬೋನು, ಈ ತರ 4-5 ಕಡೆಗೆ ತಲುಪಿರುತ್ತೆ. ಸೊ ಅದನ್ನು ನಾವು ಅಡ್ವಾನ್ಸ್ ಸ್ಟೇಜಸ್ ಅಂತಾನು ಹೇಳ್ತೀವಿ. ಸೊ ಇದೇ ಸಿಂಪಲ್ ಆಗಿ ನಿಮ್ಗೆ ಸ್ಟೇಜಸ್ ಅಂತ ಹೇಳ್ಬೇಕು ಅಂತ. ಸೊ ಯಾವುದೇ ಸ್ಟೇಜಲ್ಲಿ ಪೇಷಂಟ್ ಬಂದ್ರು ಅವ್ರಿಗೆ ಕಾಮನ್ ಆಗಿ ಬಾಧಿಸುವಂಥದ್ದು ದೇಹದ ಶಕ್ತಿ ಕಡಿಮೆ ಆಗಿರುತ್ತೆ. ಸೊ ಇದನ್ನ ನಾವು ಯಾವುದೇ ಸ್ಟೇಜಲ್ಲಿ ಇದ್ರೂ ಹೆಚ್ಚು ಮಾಡೋದಕ್ಕೆ ಪ್ರಯತ್ನವನ್ನ ತುಂಬಾ ಚೆನ್ನಾಗಿ ಮಾಡ್ಬೋದು. ನಿಮ್ಮ ಹತ್ರ ಮಾತಾಡಿ ತುಂಬಾ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು. ನನಗೂ ಸ್ವಲ್ಪ ನಾಲೆಡ್ಜ್ ಸಿಕ್ತು. ಥ್ಯಾಂಕ್ ಯು ಡಾಕ್ಟರ್. ನಾನು ಇವಾಗಷ್ಟೇ ಡಾಕ್ಟರ್ಸ್ ಹತ್ರ ಮಾತಾಡ್ಕೊಂಡ್ ಬಂದೆ. ಅವ್ರಿಗಿರುವಂತಹ ನಾಲೆಡ್ಜ್ನ ಕೇಳಿ ನಾನಂತೂ ಫಿದಾ ಆಗೋದೆ. ಆಚಾರ್ಯ ನಾಗಾರ್ಜುನ ಅವರು ಹೇಳಿದ ಪ್ರಕಾರ ಪುರಾತನ ಆಯುರ್ವೇದ ವಿದ್ಯೆಯಿಂದ ಕ್ಯಾನ್ಸರ್ ಸೆಲ್ಸ್ನ ಹೇಗೆ ಸ್ಟಾಪ್ ಮಾಡಬಹುದು, ಹಾಗೆ ಅದನ್ನ ಹೇಗೆ ಕ್ಯೂರ್ ಮಾಡಬಹುದು ಅನ್ನುವಂತಹ ಮೆಕ್ಯಾನಿಸಮ್ನ ಕೇಳ್ತಾ ನಾನಂತೂ ಹಾಗೆ ನಿಂತ್ಬಿಟ್ಟೆ. ಇವತ್ತು ನಮ್ಮ ಜೊತೆ ಪೇಷಂಟ್ ಕಡೆಯವರಿದ್ದಾರೆ. ಸೊ ಅವ್ರ ಜೊತೆ ಮಾತಾಡೋಣ, ಬನ್ನಿ. ನಮಸ್ಕಾರ ಸರ್, ನಿಮ್ಮ ಹೆಸರೇನು, ಮತ್ತೆ ಪೇಷಂಟ್ ನಿಮ್ಗೆ ಏನಾಗ್ಬೇಕು, ಮತ್ತೆ ಯಾವ ಊರಿಂದ ಬಂದಿದ್ದೀರಿ? ನಮ್ಮ ಹೆಸರು ಮುತ್ತು ಅಂತ ಹೇಳಿ ಮೇಡಮ್. ಪೇಷಂಟ್ ನಮ್ಮ ಅಪ್ಪಾಜಿ ಆಗ್ಬೇಕ್ರಿ. ನಾವು ಹಾವೇರಿ ಜಿಲ್ಲಾ ಶಿಗ್ಗಾಂವ್ ತಾಲೂಕಿಂದ ಬಂದಿವ್ರಿ ಮೇಡಮ್. ಪೇಷಂಟ್ ವಯಸ್ಸೇನು? ಒಂದು 67 ರೀ ಮೇಡಮ್. ಸರ್, ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ ಹೇಗ್ ಗೊತ್ತಾಯ್ತು ಫಸ್ಟ್ ಟೈಮ್? ಅವ್ರಿಗೆ ಸ್ವಲ್ಪ ಸೈಡ್ ಲೆಫ್ಟ್ ಸೈಡ್ ನೋಯ್ತಾ ಇದೆ ಅಂತ ಹೇಳಿದ್ರು ಮೇಡಮ್. ಅಲ್ಲಿಂದ ಕರ್ಕೊಂಡು ಹೋದ್ವಿ. 6 ತಿಂಗಳಿಂದ ಅಲ್ಲಿಂದ ಎಲ್ಲಾ ರಿಪೋರ್ಟ್ ಎಲ್ಲ ಚೆಕ್ ಮಾಡಿಸಿದ್ರೆ ಕ್ಯಾನ್ಸರ್ ಅಂತ ಗೊತ್ತಾಯ್ತು. ಕ್ಯಾನ್ಸರ್ ಇಂದ 2 ಕಿಮೋ ಹಾಕ್ಸಿದ್ವಿ ಅಲ್ಲಿ. ಅವ್ ಕಿಮೋಗ ಯಾಕೋ ಅವ್ರು ಸ್ಪಂದಿಸ್ಲಿಲ್ಲ. ಬ್ಲಡ್ ಎಲ್ಲ ಲಾಸ್ ಹಾಕೊಂತ ಬಂತ ಅವ್ರಿಗೆ. ಹಂಗಾಗಿ ಕೀಮೋ ಸ್ಟಾಪ್ ಮಾಡಿ ಇಲ್ಲೇ ಆನ್ಲೈನ್ ಚೆಕ್ ಮಾಡ್ಕೊಂಡ್ ಬಂದಾಗ ಪುರಂಜನ್ ಹಾಸ್ಪಿಟ್ಲ್ ಕಡೆ ಮಾಹಿತಿ ಗೊತ್ತಾತ್ರಿ. ಇಲ್ಲಿಂದ ಬಂದಿಂದ ಇಲ್ಲಿ ಈಗ 3 ಸರಿ ಆಯ್ತ್ರಿ ಮೇಡಮ್ ತಗೊಳಂತ. ಸರ್, ಮತ್ತೆ ಏನ್ ಕ್ಯಾನ್ಸರ್ ಅಂತ ಹೇಳಿದ್ರು, ಆಮೇಲೆ ಏನೇನೆಲ್ಲ ಸಿಂಪ್ಟಮ್ಸ್ ಇತ್ತು ಅವ್ರಿಗೆ ಬೋನ್ ಕ್ಯಾನ್ಸರ್ ಅಂತ ಹೇಳಿದಾರೆ ಮೇಡಮ್. ಅವ್ರ ಸಿಂಪ್ಟಮ್ಸ್ ಅಂದ್ರೆ ಉಸಿರಾಟ ತೊಂದರೆ ಇತ್ತು ಮೇಡಮ್, ಬೆನ್ನು ನೋಯ್ತೈತಿ ಅಂತ ಹೇಳ್ತಿದ್ರು. ಆ ಪ್ರಾಬ್ಲಮ್ಗೋಸ್ಕರ ಅವ್ರು ಅಲ್ಲಿ ಕಿಮೋ 2 ಸರಿ, ಒಂದ್ಸಲಿ ಹಾಕಿದಾಗ
ಸ್ವಲ್ಪ ಭಾಳ ಇದಾಗಿದ್ರು. 2ನೇ ಸಲ ಆಗ್ತಾ ಪೂರಾ ಬ್ಲಡ್ ಲಾಸ್ ಆಗಿತ್ತು, ಅವ್ರು ಬ್ಲಡ್ ಸುಟ್ಟರ್ಗತಿಯಾಗಿ ಇದಾಗಿತ್ತು. ಅಲ್ಲಿಂದ ಅವ್ರು ಬೇಡ ಅಂತಂದು ನಾವು ಈ ಕಡೆ ಕರ್ಕೊಂಡ್ಬಂದೇವ್. ಅವರು ಈ ಹಾಸ್ಪಿಟಲ್ಗೆ ಫಸ್ಟ್ ಬಂದಾಗ ಅವ್ರಿಗೆ ಏನೇನ್ ತೊಂದರೆಗಳಿತ್ತು, ಅವರ ಸ್ಥಿತಿ ಹೇಗಿತ್ತು? ಫಸ್ಟ್ ಬಂದವ್ರು ಕೀಮೋದ್ದು ಇನ್ನೂ ಅದು ಹೊಟ್ಟಾಗೆಲ್ಲ ಜಳ ಅನ್ಸಂಗಾಗದು ತ್ರಾಸ ಇತ್ರಿ ಮೇಡಮ್. ಅಲ್ಲಿಂದ ಮೆಜೆಸ್ಟಿಕ್ ಇಂದ ಬರೋ ಮಠ ಅಂದ್ರ ಬಾಳ ಸುಸ್ತ ಅನ್ಸಿದ್ರಿ ಇಲ್ಲಿ ಮಠ ಬರೋ ಮಠ ಅಂದ್ರ. ಇಲ್ಲಿಂದ ತಗೊಂಡೋಗಲ್ಲ 15-20 ದಿವ್ಸಕ್ಕ ಅದೆಲ್ಲ ಕ್ಲಿಯರ್ ಆಕೊಂತ ಬರತ್ರಿ ಮೇಡಮ್. ಈಗೆಲ್ಲ ಪರವಾಗಿಲ್ಲ ಮೇಡಮ್, ಆರಾಮಿದ್ದಾರೆ. ಈ ಹಾಸ್ಪಿಟಲ್ ಬಂದ್ಮೇಲೆ ಎಷ್ಟು ಮೆಡಿಸಿನ್ ಕಿಟ್ಗಳಾಯ್ತು, ಮತ್ತೆ ಅವ್ರು ಇವಾಗ ಹೇಗಿದ್ದಾರೆ? ಈಗ 2 ಕಿಟ್ ಆಗಿದಾವ್ರಿ ಮೇಡಮ್. ಈಗ ಸುಧಾರಿಸಿದಾರೆ ಮೇಡಮ್, ಬಾಳ ಸುಧಾರಿಸಿದ್ದಾರೆ. ಈಗ ಒಯ್ದು 3ನೇ ಕಿಟ್ ಮೇಡಮ್. ನಿಮ್ಮ ಹತ್ರ ಮಾತಾಡಿ ಖುಷಿ ಆಯ್ತು ಸರ್. ಹಾಗೇನೆ ಅವರು ಆದಷ್ಟು ಬೇಗ ರಿಕವರಿ ಆಗ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇವಾಗ ನಮ್ ಜೊತೆ ಇನ್ನೂ ಒಬ್ರು ಪೇಷಂಟ್ ಇದ್ದಾರೆ. ಸೊ ಅವರು ಇಲ್ಲಿಗೆ ಬಂದ್ಮೇಲೆ ಏನೇನೆಲ್ಲ ಚೇಂಜಸ್ ಆಯ್ತು ಅಂತ ಅವ್ರನ್ನೇ ಕೇಳೋಣ ಬನ್ನಿ. ನಮಸ್ಕಾರ ಮೇಡಮ್. ನಮಸ್ಕಾರ. ನಿಮ್ ಹೆಸರು? ನಿರ್ಮಲಾ. ಏನ್ ಏಜು ನಿಮ್ದು? ನಮ್ದು 36. ಯಾವ ಊರು? ಇಲ್ಲ, ಯಶವಂತಪುರ. ಫಸ್ಟ್ ಟೈಮ್ ನಿಮ್ಗೆ ಕ್ಯಾನ್ಸರ್ ಇದೆ ಅಂತ ಹೇಗ್ ಗೊತ್ತಾಯ್ತು? 2 ವರ್ಷ ಆಯ್ತು ಗೊತ್ತಾಗಿ. ಅದೇ ಕೈ ನೋವು ಅಂತ ಹಾಸ್ಪಿಟ್ಲ್ಗೆ ಹೋಗಿದ್ರಿ ತೋರ್ಸಕ್ಕೆ ಅಂತ. ಮನೆ ಹತ್ರ ಕ್ಲಿನಿಕ್ ಹತ್ರ ಹೋಗಿದ್ರಿ. ಆಮೇಲೆ ಹೋದ್ಮೇಲೆ ಅವ್ರು ಗಡ್ಡೆ ತರ ಇರೋದಕ್ಕೆ ಸ್ಕ್ಯಾನ್ ಮಾಡಿ ಅಂದ್ರು. ಆಮೇಲೆ ತುಂಬಾ ಗಡ್ಡೆ ದೊಡ್ಡದಾಗಿದೆ, 3ನೇ ಸ್ಟೇಜಲ್ಲಿ ಇದ್ರಂತ ಪ್ರೈವೇಟ್ ಅಲ್ಲೇ ಮಾಡಿಸಿದ್ರು ಎಲ್ಲ. ನಿಮ್ಗೆ ಯಾವ ಕ್ಯಾನ್ಸರ್ ಅಂತ ಗೊತ್ತಾಯ್ತು? ಬ್ರೆಸ್ಟ್. 2 ವರ್ಷ ಆಯ್ತಲ್ವಾ? ಏನೇನೆಲ್ಲ ಟ್ರೀಟ್ಮೆಂಟ್ ಗಳು ತಗೊಂಡ್ರಿ ನೀವು? ಫಸ್ಟ್ ಸರ್ಜರಿ ಆಗಿತ್ತು ಹೋಗಿದ ತಕ್ಷಣ. ಆಮೇಲೆ ಅದು ಹೋಗಿ ಇದೆಲ್ಲ ವಾಸಿ ಆದ್ಮೇಲೆ ಕೀಮೋ ಕೊಟ್ಟು ಆಮೇಲೆ ಒಂದು ಪೆಟ್ ಸ್ಕ್ಯಾನ್ ಮಾಡಿದ್ರು. ಪೆಟ್ ಸ್ಕ್ಯಾನ್ ಮಾಡಿರೋದಕ್ಕೆ ಇನ್ನೂ ಸ್ವಲ್ಪ ಇದೆ ಅಂದಿದ್ಕೆ ತಿರ್ಗಾ ಕೀಮೋ ಇನ್ನ 5 ಎಕ್ಸ್ಟ್ರಾ. ಅದಾದ್ಮೇಲೆ ತಗೊಂಡ್ಮೇಲೆ ತಿರ್ಗಾ ಸ್ಕ್ಯಾನ್ ಮಾಡ್ತಾ ಇದ್ರಿ. ಇದು ಇಂಜೆಕ್ಷನ್ ಹಾಕಿಸ್ಕೊಂಡು ಸಾಕಾಗಿ ಅದಕ್ಕೆ ನಾನು ಇಲ್ಲಿ ಪುನರ್ಜನ್ಮ ಯಾರೋ ಹೇಳಿದ್ರು, ಬೇರೆಯವ್ರು ಬಂದು ವಾಸಿ ಆಯಿತು ಅಂದಿದ್ಕೆ ನನಗೆ ಹೇಳಿದ್ಕೆ ಇಲ್ಲಿಗೆ ಬಂದಿರೋದು ನಾನು. ಹೇಗ ಅನಿಸ್ತು ಇಲ್ಲಿಗೆ ಬಂದ್ಮೇಲೆ? ಅಂದ್ರೆ ಇಲ್ಲಿ ಎಷ್ಟು ವರ್ಷದಿಂದ ಟ್ರೀಟ್ಮೆಂಟ್ ತಗೊಂತಾ ಇದ್ದೀರಾ? ಇದು 3ನೇ ಸರಿ ಅಂದ್ರೆ ಫಸ್ಟ್ 3 ತಿಂಗಳು, ಆಮೇಲೆ 1.5. ಅಂದ್ರೆ ಇವಾಗ ಹೆಂಗ 3 ಅನಿಸ್ತು? ತಿಂಗಳು ಇವಾಗ ನೀವು ಬೇರೆ ನನಗೆ ಇಂಗ್ಲಿಷ್ ಮೆಡಿಸಿನ್ ಗಿಂತ ಈ ಮೆಡಿಸಿನ್ ತಗೊಂಡ್ ಚೆನ್ನಾಗಿದೆ. ನನ್ನ ಮೈ ತುಂಬಾ ಚೇಂಜಸ್ ತುಂಬಾ ಚೇಂಜಸ್ ಇದೆ. ನಾನು ಇಂಗ್ಲಿಷ್ ಮೆಡಿಸಿನ್ ತುಂಬಾ ಡಲ್ ಆಗ್ಬಿಟ್ಟಿದ್ದೆ. ಇದು ಫಸ್ಟ್ ಸರಿ ಬಂದು ಮೆಡಿಸಿನ್ ತಗೊಂಡ್ 15 ದಿನಕ್ಕೇನೆ ನನಗೆ ಚೆನ್ನಾಗಾಯ್ತು. 15 ದಿನಕ್ಕೆ ತಗೊಂಡ್ಮೇಲೆ ನಾನೇ ಎದ್ದು ಮಾಡೋದು, ತಿರ್ಗೋದು ಎಲ್ಲ ಮಾಡ್ತಾ ಇದ್ದೆ. ಮತ್ತೆ ಇವಾಗ ಡಾಕ್ಟ್ರು ಇವಾಗ ನಿಮ್ ಜೊತೆ ಎಲ್ಲ ಮಾತಾಡ್ತಾರಲ್ವಾ, ಹೇಗ್ ಅನ್ಸುತ್ತೆ ಈ ಹಾಸ್ಪಿಟಲ್ ಅಲ್ಲಿ? ವಾರ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಏನ್ ತಿನ್ಬೇಕು, ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದೆಯಾ, ಏನಾದ್ರು ನೋವಿದ್ಯಾ ಅಂತ ಕೇಳಿ ಅವರೇ ಹೇಳ್ತಾರೆ. ಅಂದ್ರೆ ನಿಮ್ ಜೊತೆ ಇವಾಗ ಅವ್ರು ಫಾಲೋ ಅಪ್ ಮಾಡ್ತಾ ಇದಾರೆ. ವಾರ ಫೋನ್ ಮಾಡ್ತಾರೆ. ಹೌದಾ? ವಿಡಿಯೋ ಕಾಲು ಮಾಡ್ತಾರೆ, ನಾರ್ಮಲ್ ಕಾಲು ಮಾಡ್ತಾರೆ. ಮತ್ತೆ ನಿಮ್ಗೆ ಟ್ಯಾಬ್ಲೆಟ್ ಎಲ್ಲ ತಗೊಳ್ತಿರಲ್ಲ, ಕಹಿ ಅನ್ಸುತ್ತಾ? ಮತ್ತೆ ಆಮೇಲೆ ಊಟ ಎಲ್ಲ ಮಾಡಿದ್ಮೇಲೆ ವಾಮಿಟ್ ಆತರ ಏನಾದ್ರು? ಇಲ್ಲ ಎಲ್ಲ ಚೆನ್ನಾಗಿ. ಏನಂದ್ರೆ ಇದು ಹಾಕೊಂಡ್ರೆ ಚೆನ್ನಾಗಿ ನೀರ್ ಕುಡಿಬೇಕು, ಅದು ಇದಾಗ್ಬಿಡುತ್ತೆ ಅಷ್ಟೇ. ನಿಮ್ಗೆ ಹೇಗ್ ಅನ್ನಿಸ್ತು ಈ ಹಾಸ್ಪಿಟ್ಲ್ ಬಗ್ಗೆ? ನಮ್ಗೆ ಚೆನ್ನಾಗಿತ್ತು. ಅದಕ್ಕೆ ನಾನು ತಿರ್ಗಾ ಬರೋದು. ಇಲ್ಲ ಅಂದ್ರೆ ನಮ್ಗೆ ಸೆಟ್ ಆಗಿಲ್ಲ ಅಂದ್ರೆ ಒಂದ್ಸರಿಗೆ ಬರ್ತಾ ಇರ್ಲಿಲ್ಲ. ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಆದಷ್ಟು ಬೇಗ ಪೂರ್ತಿ ರಿಕವರಿ ಆಗಿ. ಸೊ ಅಷ್ಟೇ. ಥ್ಯಾಂಕ್ ಯು. ಇಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇರುವಂತಹ ಪೇಷಂಟ್ಸ್ ಅನ್ನ ಮಾತಾಡಿ ಅವರ ಎಕ್ಸ್ಪೀರಿಯನ್ಸ್ ನಾನ್ ತಿಳ್ಕೊಂಡ್ಮೇಲೆ ಈ ಹಾಸ್ಪಿಟಲ್ ಬಗ್ಗೆ ನನ್ಗೊಂದು ಪಾಸಿಟಿವ್ ಹೋಪ್ ಬಂತು. ಈ ಫೋಟೋದಲ್ಲಿ ಕಾಣಿಸ್ತಾ ಇದ್ರಲ್ಲ, ಇವರೇ ಈ ಹಾಸ್ಪಿಟಲ್ ನ ಫೌಂಡರ್ MD ಶ್ರೀ ಬೊಮ್ಮು ವೆಂಕಟೇಶ್ವರ ರೆಡ್ಡಿ ಅವರು. ಇವರು 20 ವರ್ಷಗಳ ಕಾಲ ರಸಾಯನ ಆಯುರ್ವೇದದ ಬಗ್ಗೆ ರಿಸರ್ಚ್ ಅನ್ನ ಮಾಡಿ ಈ ಹಾಸ್ಪಿಟಲ್ ಅನ್ನ ಓಪನ್ ಮಾಡಿದ್ದಾರೆ. ಹಾಗೆ ಪೇಷಂಟ್ಸ್ ಗಳಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಇವರ ವಿಷನ್ ಅನ್ನ ಕೇಳಿದ್ರೆ యారిగే ఆద్రూను గూస్ బంప్స్ బరతే. అన్నిటిలో ప్రాణశక్తి నిండినప్పుడు మాత్రం సంపూర్ణ జీవితాన్ని గడుపుతాడు. అప్పుడు మాత్రమే కఫము, పిత్తము, వాతము కింద నుంచి వస్తున్నాయి. వాత పిత్త కఫాలు కింద నుంచి మ్యూకస్ని కరిగించేయగలుగుతుంది. పిత్తం ఎప్పుడైతే గట్టు బాగుంటుందో అప్పుడు శుభ్రంగా ఉంటుందో టాక్సిన్స్ అన్ని రిలీవ్ అయిపోతాయి, బయటకు వెళ్ళిపోతాయి. తర్వాత వాతము అంటే అందులో ఆక్సిజన్ నిండిది రక్తంలో. తద్వారా ఆర్గాన్స్ అన్నిటిలో ఈ 3 జరగటం వలన ಸಂಪೂರ್ಣಂಗ మీ ರೋಗ మీరే ತಗ್ಗಿಸ್ಕೊಂಡಾರೆ. ನಾನು ಪುನರ್ಜನ್ ಹೋದ್ಮೇಲೆ ನನಗನ್ಸಿದ್ದು ಸುತ್ತಮುತ್ತಲೇ ತುಂಬಾ ಸೊಲ್ಯೂಷನ್ಸ್ ಇರುತ್ತೆ, ಆದ್ರೆ ಅದು ನಮಗೆ ಗೊತ್ತೇ ಇರೋದಿಲ್ಲ ಅಂತ. ಇಲ್ಲಿ ಡಾಕ್ಟರ್ ಹತ್ರ ಮಾತಾಡಿ ಪೇಷಂಟ್ಸ್ ಗಳ ಎಕ್ಸ್ಪೀರಿಯನ್ಸ್ ನ ತಿಳ್ಕೊಂಡೆ. ಹಾಗೆ ರಸಶಾಸ್ತ್ರ ಎಷ್ಟು ಪವರ್ಫುಲ್ ಅಂತ ಪ್ರಾಕ್ಟಿಕಲ್ ಆಗಿ ನಾನಿವತ್ತು ತಿಳ್ಕೊಂಡೆ. ನಿಮಗ್ ಗೊತ್ತಿರೋರು ಯಾರಾದ್ರೂ ಕ್ಯಾನ್ಸರ್ ಜೊತೆ ಫೈಟ್ ಮಾಡ್ತಾ ಇದ್ರೆ ಅವರಿಗೆ 4 ಬ್ರಹ್ಮಾಸ್ತ್ರಗಳಿವೆ. ಅದೇನಂತ ಅಂದ್ರೆ, ಫಸ್ಟ್ ಪಾಯಿಂಟ್ ದ ಏಷಿಯನ್ ಸೈನ್ಸ್. ಇಲ್ಲಿ ಬಳಸೋದು ಬರೀ ಸೊಪ್ಪು, ಎಲೆ, ಬೇರುಗಳಲ್ಲ, ರಸಶಾಸ್ತ್ರದ ಪದ್ಧತಿಯಂತೆ ತಯಾರು ಮಾಡುವ ಪವರ್ಫುಲ್ ಇಂಗ್ರೀಡಿಯೆಂಟ್. ಇದು ಕೇವಲ ಬ್ಲಡ್ ಲೆವೆಲ್ ನಲ್ಲಿ ಅಲ್ಲ, ಸೆಲ್ಯುಲರ್ ಲೆವೆಲ್ ನಲ್ಲಿ ಕೆಲಸ ಮಾಡುತ್ತೆ. ಡೈರೆಕ್ಟ್ DNA ಲೆವೆಲ್ ನಲ್ಲಿ ಕ್ಯಾನ್ಸರ್ ಸೆಲ್ಸ್ ಗಳನ್ನ ರಿಪೇರಿ ಮಾಡುತ್ತೆ. ಸೆಕೆಂಡ್ ಪಾಯಿಂಟ್ ದ ಇಂಟಿಗ್ರೇಟೆಡ್ ಟ್ರೀಟ್ಮೆಂಟ್. ಇದು ತುಂಬಾನೇ ಪ್ರಾಕ್ಟಿಕಲ್ ಪಾಯಿಂಟ್. ನೀವೇನಾದ್ರೂ ಕೀಮೋ ತಗೊಳ್ತಾ ಇದ್ದೀರಾ, ಅದನ್ನ ಸ್ಟಾಪ್ ಮಾಡಬೇಡಿ. ಅದರ ಜೊತೆಗೇನೆ ಈ ಮೆಡಿಸಿನ್ಸ್ ನ ತಗೋಬಹುದು. ಕೀಮೋದಿಂದ ಬರುವಂತಹ ಸೈಡ್ ಎಫೆಕ್ಟ್ ಗಳನ್ನ ಇದು ಸ್ಟಾಪ್ ಮಾಡುತ್ತೆ ಅಂತ ಡಾಕ್ಟರ್ ಹೇಳ್ತಾರೆ. ಇನ್ನು 3ನೇ ಪಾಯಿಂಟ್ ಪೇನ್ಲೆಸ್ ಟ್ರೀಟ್ಮೆಂಟ್.
ಕ್ಯಾನ್ಸರ್ ಇಟ್ ಸೆಲ್ಫ್ ಅ ಪೇನ್ಫುಲ್ ಡಿಸೀಸ್, ಆದ್ರೆ ಟ್ರೀಟ್ಮೆಂಟ್ ಕೂಡ ಯಾಕೆ ಪೇನ್ಫುಲ್ ಆಗಿರಬೇಕು? ವೈ ಟ್ರೀಟ್ಮೆಂಟ್ ಶುಡ್ ಬಿ ಅ ಪೇನ್ಫುಲ್ ಅನ್ನುವಂತಹ ಸಿದ್ಧಾಂತನ ಇಟ್ಕೊಂಡು ಪುನರ್ಜನ್ ಆಯುರ್ವೇದವರು ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ನೀವು ಹ್ಯಾಪಿಯಾಗಿ ಮನೇಲೇ ಇದ್ಕೊಂಡು ನಿಮ್ಮ ಕೆಲಸನ ಮಾಡ್ತಾ ನೀವು ಈ ಟ್ರೀಟ್ಮೆಂಟ್ ಅನ್ನ ತಗೋಬಹುದು. ದ ಮೇನ್ ಪಾಯಿಂಟ್, ಕಾಸ್ಟ್ ಎಫೆಕ್ಟಿವ್. ಕ್ಯಾನ್ಸರ್ ಬಂದ್ರೆ ಮನೆಯೆಲ್ಲ ಮಾರ್ಕೋಬೇಕು ಅಂತ ಇಲ್ಲ. ಇಲ್ಲಿ ಮಿಡಲ್ ಕ್ಲಾಸ್ ಪೀಪಲ್ಗೂ ಕೂಡ ಕೈಗೆಟುಕುವ ಬೆಲೆಯಲ್ಲಿ ಚಿಕಿತ್ಸೆ ಸಿಗುತ್ತೆ. ಇನ್ನೊಂದು ಗುಡ್ ನ್ಯೂಸ್ ಏನಂತ ಅಂದ್ರೆ ಇದಿರೋದು ನಮ್ಮ ಬೆಂಗಳೂರಿನ ಜಯನಗರ್ನ BMTC ಬಸ್ ಸ್ಟಾಪ್ ಆಪೋಸಿಟ್ ನಲ್ಲೇ. ಹಾಗೇನೆ ನಿಮ್ಗೆ ಇನ್ನೂ ನಂಬಿಕೆ ಬಂದಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಂಬರ್ ಅನ್ನ ಕೊಟ್ಟಿರ್ತೀನಿ, ಕಾಲ್ ಮಾಡಿ ಎಂಕ್ವೈರಿ ಮಾಡಬಹುದು. ಸೊ ನೀವು ಮಾಡುವಂತಹ ಒಂದು ಸಣ್ಣ ಹೆಲ್ಪ್ ಇಂದ ಬೇರೆ ಒಬ್ಬರ ಜೀವ ಉಳಿಯುತ್ತೆ. ಹಾಗಾಗಿ ಶೇರ್ ದಿಸ್ ವಿಡಿಯೋ ಅಂಡ್ ಸೇವ್ ದ ಲೈಫ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.